ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ನಿಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಅದರ ಫಲಾಫಲಗಳನ್ನು ಕೊಡುವವನು ಪರಮಾತ್ಮ. ಅವನಲ್ಲಿ ಶರಣಾಗತರಾದಾಗ ನಾವು ಮಾಡಿದ ಕಾರ್ಯವನ್ನು ಹೊರೆಹಚ್ಚಿ ಪರೀಕ್ಷಿಸುತ್ತಾನೆ. ಮೌಲ್ಯಕ್ಕೆ ತಕ್ಕನಾದ ಪ್ರತಿಫಲ ದಯಪಾಲಿಸುತ್ತಾನೆ. ಬಾಬಾ ಒಂದು ರೀತಿ ವ್ಯವಹಾರಸ್ಥ. ಅವರಿಗೆ ಬೇಕಾದ್ದನ್ನು ಕೇಳಿ ಪಡೆಯುತ್ತಾರೆ. ತೆಗೆದುಕೊಂಡಿದ್ದಕ್ಕೆ ಬದಲಾಗಿ ಭಕ್ತರಿಗೆ ಬೇಕಾದ್ದನ್ನು ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಕರುಣಿಸುತ್ತಾನೆ. ಅವನ ಬಳಿ ದೀಪ ಹಚ್ಚಿದರೆ ನಮ್ಮ ಬಾಳಿಗೆ ಬೆಳಕು ಕೊಡುತ್ತಾನೆ. ಸುಗಂಧಭರಿತ ಕುಸುಮವನ್ನು ಅವನ ಚರಣದಲ್ಲಿ ಅರ್ಪಿಸಿದಾಗ ನಮ್ಮ ಕಡೆ ಅವನ ಪ್ರೇಮ ತುಂಬಿದ ನೋಟ ಬೀರುತ್ತಾನೆ. ಅತಿಥಿ ದೇವೋಭವ ಎಂದು ಅಂದುಕೊಂಡು ಯಾರೇ ಮನೆ ಬಾಗಿಲಿಗೆ ಬರಲಿ ಸತ್ಕರಿಸಿದಾಗ ಅದನ್ನು ಭಗವಂತನಿಗೆ ಸಮರ್ಪಿಸಿದಂತೆ. ಆದರೆ ಭಿಕ್ಷೆ ಬೇಡಲು ಬಂದವರು ಅರ್ಹರಾಗಿರಬೇಕು ಅಷ್ಟೇ. ಸಾಯಿಬಾಬಾ ಯಾವಾಗ ಜನಿಸಿದರು, ಯಾವ ಧರ್ಮಕ್ಕೆ ಸೇರಿದವರು ಯಾವುದು ಯಾರಿಗೂ ತಿಳಿದಿಲ್ಲ. ಬ್ರಹ್ಮಚಾರಿಯಾಗಿದ್ದರೂ ಸಮಸ್ತ ಸಮಸ್ಯೆಗಳಿಗೂ ಪರಿಹಾರ ನೀಡುವಂಥ ಶಕ್ತಿ ಅವರಲ್ಲಿತ್ತು. ಇಂಥ ಯೋಗಿ ಪುರುಷ ಮಹಾಕ್ಷೇತ್ರವೆಂದು ಕಂಡುಕೊಂಡಿರುವ ಶಿರಡಿ ಇವರ ಪಾದಾರ್ಪಣೆ ಮಾಡಿದ ದಿನದಿಂದ ಪುಣ್ಯಭೂಮಿ ಎಂದು ಕರೆಸಿಕೊಂಡಿದೆ. ಅವರ ಸಮಾಧಿಯಾಗಿ ಅನೇಕ ವರ್ಷಗಳಾದರೂ ಅಗಾಧ ಲೀಲೆಗಳನ್ನು ಜಗತ್ತಿಗೆ ಅನುಭವಗಳ ಮೂಲಕ ಪರಿಚಯಿಸುತ್ತಿದ್ದಾರೆ. ಇದರಿಂದ ಕುರುಡು ಹಾದಿಯಲ್ಲಿ ನಡೆಯುತ್ತಿದ್ದವರಿಗೆ ದಾರಿದೀಪವಾಗಿ ಕಾಣಿಸಿಕೊಂಡಿದ್ದಾರೆ. ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕ ವಿಷಯವನ್ನು ಅರಿಯುವಂತೆ ಮಾಡುವ ಸದ್ಗುರುವಾಗಿ ಕಾಣಿಸಿಕೊಂಡಿದ್ದಾರೆ. ಸಮರ್ಥ ಗುರುವಾಗಿ ನಮ್ಮ ಆತ್ಮದಲ್ಲಿ ನೆನೆ ನಿಂತು ನೀತಿ ಪಾಠವನ್ನು ಕಲಿಸುತ್ತಿರುವ ದೇವರ ಅವತಾರ ಸ್ವರೂಪಿಯಾಗಿರುವ ಶ್ರೀ ಶಿರಡಿ ಸಾಯಿನಾಥರಿಗೆ ನಮಿಸುತ್ತಾ ಈ ಕಥೆಯನ್ನು ಹೇಳುತ್ತಿದ್ದೇನೆ. ವೇಣುಗೋಪಾಲ್ ಎಂಬುವವರು ಶಿರಡಿಗೆ ಕಾಣಿಕೆ ಕಳುಹಿಸಿಕೊಡಬೇಕೆಂದು ಅಂದುಕೊಂಡಿದ್ದರು. ಅಷ್ಟರಲ್ಲಿ ಒಂದು ದಿನ ಸಾಯಿಬಾಬರಂತೆ ಕಾಣಿಸುವ ವ್ಯಕ್ತಿಯೊಬ್ಬರು ಅವರ ಕಚೇರಿಗೆ ಬಂದಿದ್ದರಂತೆ. 11 ರೂಪಾಯಿಯನ್ನು ಕೊಡಲು ಹೋದರಂತೆ. ಆದರೆ ಅವರು ಅದನ್ನು ತೆಗೆದುಕೊಳ್ಳದೆ 51 ರೂಪಾಯಿ ಕೊಡು ಎಂದು ಕೇಳಿದರಂತೆ. ಅದರಂತೆ ವೇಣುಗೋಪಾಲ್ ಅವರಿಗೆ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಹಣ ತೆಗೆದುಕೊಂಡು ನಂತರ ವೇಣುಗೋಪಾಲ್ರವರಿಗೆ ರುದ್ರಾಕ್ಷಿಯನ್ನು ಕೊಟ್ಟು, ಈ ರುದ್ರಾಕ್ಷಿಯನ್ನು ದೇವರ ಬಳಿ ಇಟ್ಟು ಪೂಜೆ ಮಾಡು, ನಿನಗೆ ಒಳ್ಳೆಯದಾಗುತ್ತದೆ ಎಂದರಂತೆ. ಬಂದ ವ್ಯಕ್ತಿ ಯಾರಿರಬಹುದು? ನೋಡಲು ಸಾಯಿಬಾಬರಂತೆ ತೋರುತ್ತಾರೆ. ಒಂದು ಸಮಯ ಭಿಕ್ಷೆ ಬೇಡಲು ಬಂದವರಾದರೆ ಅಕ್ಕಪಕ್ಕದ ಕಚೇರಿಗೂ ಹೋಗಬಹುದು ಎಂದು ಅನಿಸಿ ಹೊರಗೆ ಹೋಗಿ ನೋಡಿದ್ದಾರೆ. ಬಂದ ವ್ಯಕ್ತಿ ಬೇರೆ ಯಾರ ಕಚೇರಿಗೂ ಹೋಗದೆ ಹಾಗೆ ಕಾಣೆಯಾಗಿದ್ದಾರೆ. ಬಂದವರು ಸಾಮಾನ್ಯ ಭಿಕ್ಷುಕನಲ್ಲ, ಬಾಬಾನೇ ಈ ರೂಪದಲ್ಲಿ ತನ್ನ ಬಳಿ ಬಂದಿದ್ದಾರೆ ಎಂದು ಖಚಿತವಾಯಿತು. ಮತ್ತೊಂದು ಅನುಭವವೆಂದರೆ ಅವರ ಮಗಳು ಹೆರಿಗೆ ಸಮಯದಲ್ಲಿ ಸಾಯಿಬಾಬಾ ಕಾಪಾಡಿದ್ದಾರೆ. ಹೆರಿಗೆ ಅವಧಿಗೆ ಮುಂಚೆ ಮಗುವಿಗೆ ಜನ್ಮ ಕೊಡುವಂತಾಯಿತು. ಇದರಿಂದ ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದೆಂದು ಹೆದರಿದ್ದರು. ಉದಿಯ ತೀರ್ಥವನ್ನು ಕುಡಿಸಿದರಂತೆ. ಇದರಿಂದ ಯಾವ ರೀತಿ ತೊಂದರೆಯೂ ಬಾರದ ಆರೋಗ್ಯ ಹೊಂದುವಂತಾಯಿತು. ಮಗುವಿನ ನಾಮಕರಣ ಮಹೋತ್ಸವವನ್ನು ಆಚರಿಸಲು ಏರ್ಪಾಡು ಮಾಡಿಕೊಂಡರು. ಅದೇ ವೇಳೆಗೆ ವೇಣುಗೋಪಾಲ್ ಪತ್ನಿ ಶಶಿಕಲಾರವರಿಗೆ ಋತುಚಕ್ರದಲ್ಲಿ ತೊಂದರೆ ಕಾಣಿಸಿತು. ಓಡಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಶ್ರೀ ಸಾಯಿಬಾಬಾರನ್ನು ಪ್ರಾರ್ಥಿಸಿ ಉದಿಯ ತೀರ್ಥವನ್ನು ಸೇವಿಸಿ ಭಕ್ತಿಯಿಂದ ಆರೋಗ್ಯ ಭಾಗ್ಯ ನೀಡಲಿ ಎಂದು ಬೇಡಿಕೊಂಡರಂತೆ. ತಕ್ಷಣ ತೊಂದರೆ ನಿವಾರಣೆ ಆಯಿತಂತೆ. ಇದರಿಂದ ಸಾಯಿನಾಥನ ಪ್ರಭಾವ ಎಷ್ಟಿದೆ ಎಂದು ಊಹಿಸಲು ಸಾಧ್ಯವಾಗುವುದಿಲ್ಲ. ಯಾವ ವೈದ್ಯರ ಔಷಧಿಗೂ ಸರಿಕಾಣದ ವ್ಯಾಧಿ ಉದಿಯ ಮಹಿಮೆಯಿಂದ ಸಂಪೂರ್ಣವಾಗಿ ಆರೋಗ್ಯ ಹೊಂದುವಂತಾಯಿತು. ಎಲ್ಲ ಕಾರ್ಯದಲ್ಲೂ ನೆರವಾದ ಶ್ರೀ ಸಾಯಿಬಾಬಾ ದರ್ಶನವನ್ನು ಶಿರಡಿಗೆ ಹೋಗಿ ಪಡೆಯಬೇಕೆಂದು ಆಸೆಪಟ್ಟರು. ಆದರೆ ಸಾಯಿಬಾಬಾ ಇವರನ್ನು ಬೇಗ ಕರೆಸಿಕೊಳ್ಳಲಿಲ್ಲ. ಮನೆಯ ಹತ್ತಿರವಿರುವ ಬಾಬಾ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸಿಕೊಂಡರಂತೆ. ತಮ್ಮನ್ನು ಶಿರಡಿಗೆ ಕರೆಸಿಕೊಳ್ಳಲು ಏಕೆ ತಡ ಮಾಡುತ್ತಿದ್ದೀರೋ ಎಂದು ಬಾಬಾರವರಿಗೆ ಮೊರೆ ಕೇಳಿಸಿತು. ಮರುದಿನ ಅವರ ಮನೆಗೆ ಬಂದ ನಿತೀಶ್ ಎನ್ನುವ ಮಿತ್ರರು ಬಂದು ಶಿರಡಿಗೆ ಹೋಗಿ ಬರೋಣ ಬನ್ನಿ ಎಂದು ಆಹ್ವಾನಿಸಿದ್ದಾರಂತೆ. ಅದರಂತೆ ಶಿರಡಿಗೆ ಹೋಗಿ ದರ್ಶನ ಭಾಗ್ಯ ಪಡೆದು ಬಂದಿದ್ದಾರೆ. ಈ ರೀತಿಯ ಅನುಭವ ಅವರ ಬಾಳಿನಲ್ಲಿ ಎಷ್ಟೋ ಆಗಿದೆ. ನಮ್ಮ ಜೀವದ ಜೀವ ಬಾಬನೇ ಆಗಿದ್ದಾರೆ. ನಮ್ಮ ಕಷ್ಟ ಸುಖ ಎಲ್ಲವೂ ಅವನಿಗೆ ಸೇರಿದ್ದರೂ ನಂಬಿರುವ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ ಎಂದು ವಿಶ್ವಾಸದಿಂದ ಹೇಳಿಕೊಂಡರು. ಓಂ ಶ್ರೀ ಸಾಯಿ ಪ್ರಣಾಮ್.